ಯಾರ್ಯಾರು ಚಾಮರಾಜ ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತಾ ಇರುವಂತ ಆಕಾಂಕ್ಷಿಗಳಲ್ಲಿ ಪ್ರತಾಪ್ ಸಿಂಹ ಇರ್ಬೋದು, ನಾಗೇಂದ್ರ ಅವರು ಇರ್ಬೋದು, ಮತ್ತೆ ಇನ್ಯಾರಾದ್ರೂ ಟಿಕೆಟ್ ಕೇಳ್ತಾ ಇರೋ ಆಕಾಂಕ್ಷಿಗಳು ರಾಜಕೀಯ ಧರ್ಮವನ್ನ ಪ್ರದರ್ಶನ ಮಾಡಿ ಅವತ್ತಿನ ಇವತ್ತಿಗೂ ₹1 ಅಧಿಕಾರವನ್ನು ಕೂಡ ನಾನು ಪಡೆದಿಲ್ಲ. ನನ್ನಂತ ಹಿರಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ತಾವು ಟಿಕೆಟ್ ನ ಕೊಡಿಸ್ಬೇಕು, ರಾಜಕೀಯ ಧರ್ಮವನ್ನ ಮೆರಿಬೇಕು. ತಾವು ನನ್ನ ಜೊತೆ ನೀವು ಅಷ್ಟು ಜನ ಬನ್ನಿ, ಅವ್ರ ಜೊತೆ ಅಷ್ಟು ಜನ ಹೋಗಿ, ಇವರು ಇಷ್ಟು ಜನ ಹೋಗಿ, ಅವರ ಒಂದು ಗುಂಪುಗಾರಿಕೆಯಿಂದ ಏನಾಗುತ್ತೆ ಅಂತಂದ್ರೆ ಕಾರ್ಯಕರ್ತರಲ್ಲಿ ಒಗ್ಗಟ್ಟು ಹೊರಟಾಗುತ್ತೆ, ಅವ್ರಿಗೆ ನೋವು ಉಂಟು ಮಾಡ್ದಂಗೆ ಆಗುತ್ತೆ. ಲಾಬಿ ಏನಿದ್ರು ಅದು ಕೇವಲ ವರಿಷ್ಠರ ಜೊತೆಗೆ ಆಕಾಂಕ್ಷಿಗಳು ಹೋಗಿ ಚರ್ಚೆ ಮಾಡಬೇಕು, ಟಿಕೆಟ್ ಕೇಳಬೇಕು ವಿನಃ. ಯಾಕೆಂದ್ರೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತ ಬಹಳ ಅದ್ಭುತವಾಗಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಕೈ ಬಲಪಡಿಸಬೇಕು ವಿನಃ ನಮ್ಮ ರಾಜ್ಯದಿಂದ ನಾವು ಮತ್ತೆ ಇನ್ನೂ ಸ್ಟ್ರಾಂಗ್ ಆಗಿ ಮುಂದಿನ ಸರ್ಕಾರ ತರಬೇಕು, ಪಕ್ಷನ ಸಂಘಟನೆ ಮಾಡಬೇಕು, ಗಟ್ಟಿ ಮಾಡಬೇಕು. ಈ ಬಾರಿ ಅಂತೂ 100ಕ್ಕೆ 100 ವರಿಷ್ಠರು ಹೈಕಮಾಂಡ್ ನನಗೆ ಕೊಡುತ್ತೆ ಟಿಕೆಟ್, ಅದ್ರಲ್ಲಿ ಅನುಮಾನನೇ ಇಲ್ಲ. ಕಷ್ಟ ಕಾಲದಲ್ಲಿ ಪಕ್ಷ ಕಟ್ಟಿದೀನಿ, ತ್ಯಾಗ ಮಾಡಿದೀನಿ. 2094 ಇವೆಂಟ್ ಟುಡೇ ಶಂಕರಲಿಂಗೇಗೌಡರಿಗೆ ಟಿಕೆಟ್ ಬಿಟ್ಕೊಟ್ಟಿದ್ದಲ್ದೆ, ತ್ಯಾಗ ಮಾಡಿದ್ದಲ್ದೆ, ಅವರು ಸತತವಾಗಿ ಗೆಲ್ಲಲಿಕ್ಕೆ ನಾನು ಯಾವುದೇ ರೀತಿಯಾದ ಡಿಸ್ಟರ್ಬ್ ಮಾಡಿಲ್ಲ. ಅವ್ರು ಗೆಲ್ಲಿಂದ ಮತ್ತೆ ಟಿಕೆಟ್ ನಾನು ಕೇಳಲಿಲ್ಲ, ಅವ್ರು ಗೆಲ್ತಾ ಇದ್ರು. ಆಗ ಚಲನಚಿತ್ರಕ್ಕೆ ನಾನು ಎಷ್ಟು ಬೇಕು ಅಷ್ಟು ಮಾತ್ರ ಸೀಮಿತವಾಗಿರ್ತೇನೆ. ಆದರೆ ರಾಜಕೀಯನೇ ನನ್ನ ಜೀವನ ಆಗಿರೋದ್ರಿಂದ, ನನಗೆ ಬುದ್ಧಿ ಬರೋಕ್ಕೆ ಮೊದಲೇ ನಾನು ರಾಜಕೀಯ ಪ್ರವೇಶ ಮಾಡಿದ್ರಿಂದಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲೇ ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದ 8 ಜಿಲ್ಲೆಯಿಂದ ನನಗೆ ಆ ಕಾಲದಲ್ಲೇ ಗೆಲ್ಲಿಸಿದ್ರು. ತೆರೆದ ಪುಸ್ತಕ ನಾನು. ಹಾಗಾಗಿ ಎಲ್ಲ ವರಿಷ್ಠರು ನನ್ನ ಬಗ್ಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಾಗಿದೆ. ಜಯಪ್ರಕಾಶ್ ಅನ್ಯಾಯ ಆಗಿದೆ, ಬಹಳ ಅನ್ಯಾಯ ಆಗಿದೆ, ತ್ಯಾಗಮಯಿ. ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಹುಡುಕಿದ್ರೆ ಪ್ರಥಮ ಬಾರಿಗೆ ನಾನೇ ಸಿಗೋದು, ನನ್ನ ಹೆಸರೇ ಅನ್ಯಾಯ ಆಗಿರೋದು. ಹಾಗಾಗಿ ನನ್ನನ್ನ ಈ ಬಾರಿ ಕನ್ಸಿಡರ್ ಮಾಡ್ತಾರೆ, ಕಣಕ್ಕೆ ಇಳಿಸ್ತಾರೆ ಅನ್ನುವಂತ ವಿಶ್ವಾಸ ನನಗೆ ಖಂಡಿತವಾಗಿಯೂ ಇದೆ. ನೋಡಿ, ಕಳೆದ ಒಂದು 3-4 ದಿವಸದಿಂದ ಭಾರತೀಯ ಜನತಾ ಪಕ್ಷದ ಅನೇಕ ಹಿತೈಷಿಗಳು, ಕಾರ್ಯಕರ್ತರು, ಅನೇಕರು ನನಗೆ ಫೋನ್ ಮಾಡಿ, ದಯವಿಟ್ಟು ಬೇಗ ಒಂದು ಪ್ರೆಸ್ ಮೀಟ್ ಮಾಡಿ, ನೀವೊಬ್ಬರು ಸೀನಿಯರ್ ಲೀಡರ್ ಇದ್ದೀರಾ ಭಾರತೀಯ ಜನತಾ ಪಕ್ಷದಲ್ಲಿ, ಮಾಡಿ ಅಂತ. ಕಾರ್ಯಕರ್ತರಿಗೆ ಅಸಮಾಧಾನ ಆಗ್ತಾಯಿದೆ, ಗೊಂದಲ ಆಗ್ತಾಯಿದೆ, ಗುಂಪುಗಳಾಗ್ತಾಯಿದೆ. ಇದನ್ನು ತಡೆಯೋ ದೃಷ್ಟಿಯಿಂದ ನೀವು ಒಂದು ಪ್ರೆಸ್ ಮೀಟ್ ಮಾಡಲೇಬೇಕು ಅಂತೇಳಿ ನನಗೆ ಕಳೆದ 3-4 ದಿವಸದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಫೋನ್ ಕರೆಗಳು ಬಂತು. ಹಾಗಾಗಿ ಇವತ್ತು ದಿಢೀರಂತೇಳಿ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಏರ್ಪಡಿಸಿದ್ದೀನಿ. ವಿಚಾರ ಇಷ್ಟೇ, ಚುನಾವಣೆ ಸಮೀಪದಲ್ಲಿಲ್ಲ, ತಕ್ಷಣ ಇಲ್ಲ. ಯಾರೇ ಆಕಾಂಕ್ಷಿಗಳಿದ್ದರೂ ಕೂಡ ತಾಳ್ಮೆಯಿಂದ ವರ್ತಿಸಬೇಕು. ಈಗ ನಾನು ಅಂತ ಬಂದರೆ ಏನಾಗುತ್ತೆ, ಕಾರ್ಯಕರ್ತರಲ್ಲಿ ಇವತ್ತು ನಮ್ಮ ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತರು ದೇಶ ಮೊದಲು, ನಂತರ ನನ್ನ ಕುಟುಂಬ ಅನ್ನುವಂಥ ಮನೋಭಾವದಿಂದ ಇರುವಂಥ ಕಾರ್ಯಕರ್ತರು. ವಿಶ್ವದಲ್ಲೇ ಕಾರ್ಯಕರ್ತರ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ. ಅವ್ರಿಗೆ ನಾವು ನೋವುಂಟು ಮಾಡಬಾರ್ದು, ಅವ್ರನ್ನ ಗುಂಪುಗಾರಿಕೆ ಮಾಡಲಿಕ್ಕೆ ಅವಕಾಶನೇ ಮಾಡಿಕೊಡ್ಬಾರ್ದು. ಎಲ್ಲ ಒಗ್ಗಟ್ಟಲ್ಲಿ ಪಕ್ಷನ ಸಂಘಟನೆ ಮಾಡಬೇಕು. ಮೊದಲು ಪಕ್ಷನ ಸಂಘಟನೆ ಮಾಡಿ ಗಟ್ಟಿ ಮಾಡೋಣ. ಎಲ್ಲ ಯಾರ್ಯಾರು ಟಿಕೆಟ್ನ ಕೇಳ್ತಾ ಇದ್ದೀವಿ ಎಲ್ಲರೂ ಕೂಡ ನನ್ನ ಸೇರಿ ನಾನು ಮಾತಾಡ್ಕೊಳ್ತಾ ಇದ್ದೀನಿ, ಕೈ ಮುಗಿದು ಮನವಿ ಮಾಡ್ತಾಯಿದ್ದೀನಿ. ಜೊತೆಗೆ ಪಕ್ಷನ ಕಷ್ಟಕಾಲದಲ್ಲಿ ಕಟ್ಟಿ ನನ್ನ ಟಿಕೆಟನ್ನು ತ್ಯಾಗ ಮಾಡಿ ನಗರದ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಗೆಲುವಿಗೆ ಶ್ರಮಿಸಿದಂಥ ನಾನು ಮತ್ತು ನನ್ನ ಅಸಂಖ್ಯಾತ ಬೆಂಬಲಿಗರು ಅವತ್ತಿಂದ ಇವತ್ತವರೆಗೂ ಕೂಡ ಪಕ್ಷದಲ್ಲಿ ಭಾಳ ನಿಷ್ಠಾವಂತನಾಗಿ ಪ್ರಬಲವಾಗಿ ಪಕ್ಷನ ಸಂಘಟನೆ ಮಾಡಿಕೊಂಡು ಬರ್ತಾ ಇರುವ ನಾನು ಒಬ್ಬ ಸೀನಿಯರ್ ಲೀಡರ್ ಆಗಿದ್ದೀನಿ. ಹಾಗಾಗಿ ಯಾರ್ಯಾರು ಚಾಮರಾಜ ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತಾ ಇರುವಂಥ ಆಕಾಂಕ್ಷಿಗಳಲ್ಲಿ ಪ್ರತಾಪ್ ಸಿಂಹ ಇರ್ಬೋದು, ನಾಗೇಂದ್ರ ಅವರು ಇರ್ಬೋದು, ಮತ್ತು ಇನ್ಯಾರಾದರೂ ಟಿಕೆಟ್ ಕೇಳ್ತಾ ಇರೋ ಆಕಾಂಕ್ಷಿಗಳು ರಾಜಕೀಯ ಧರ್ಮವನ್ನು ಪ್ರದರ್ಶನ ಮಾಡಿ ಅವತ್ತಿನ ಇವತ್ತರೆಗೂ ₹1 ಅಧಿಕಾರವನ್ನು ಕೂಡ ನಾನು ಪಡೆದಿಲ್ಲ. ನನ್ನಂಥ ಹಿರಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ತಾವು ಟಿಕೆಟ್ನ ಕೊಡಿಸ್ಬೇಕು, ರಾಜಕೀಯ ಧರ್ಮವನ್ನು ಮೆರಿಬೇಕು ತಾವು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ. ಮತ್ತು ತಾನು ಅನ್ನೋದು ಈ ತಕ್ಷಣಕ್ಕೆ ಬಿಟ್ಟು ನಮ್ಮ ವರಿಷ್ಠರಿಗೆ ಬೇಜಾರಾಗೋ ರೀತಿಯಲ್ಲಿ ನಾವು ಯಾರೂ ವರ್ತಿಸಬಾರ್ದು. ಏಕೆಂದರೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಆಡಳಿತ ಬಹಳ ಅದ್ಭುತವಾಗಿ ನಡೀತಾ ಇದೆ.
ಇಂಥ ಸಂದರ್ಭದಲ್ಲಿ ನಾವು ಅವ್ರ ಕೈ ಬಲಪಡಿಸ್ಬೇಕೇ ವಿನಃ ನಮ್ಮ ರಾಜ್ಯದಿಂದ ನಾವು ಮತ್ತೆ ಇನ್ನೂ ಸ್ಟ್ರಾಂಗ್ ಆಗಿ ಮುಂದಿನ ಸರ್ಕಾರ ತರಬೇಕು, ಪಕ್ಷನ ಸಂಘಟನೆ ಮಾಡಬೇಕು, ಗಟ್ಟಿ ಮಾಡಬೇಕು ಅಂಥೇಳಿ ನಾನು ಮತ್ತು ಇತರ ಆಕಾಂಕ್ಷಿಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಪಕ್ಷವನ್ನು ಕಟ್ಟೋ ಕೆಲಸದಲ್ಲಿ ಹೋಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸರ್, ಅಂದರೆ ಟಿಕೆಟ್ ಸಿಗೋ ಕಾನ್ಫಿಡೆಂಟ್ ಇದೆಯಾ ಸರ್? ಖಂಡಿತ. ಈ ಬಾರಿ ಅಂತೂ 100ಕ್ಕೆ 100 ವರಿಷ್ಠರು ಹೈಕಮಾಂಡ್ ನನಗೆ ಕೊಡುತ್ತೆ ಟಿಕೆಟು, ಅದ್ರಲ್ಲಿ ಅನುಮಾನನೇ ಇಲ್ಲ. ಕಷ್ಟ ಕಾಲದಲ್ಲಿ ಪಕ್ಷ ಕಟ್ಟಿದ್ದೀನಿ, ತ್ಯಾಗ ಮಾಡಿದ್ದೀನಿ. 2094 ಈವೆನ್ ಟುಡೇ ಶಂಕರಲಿಂಗೇಗೌಡರಿಗೆ ಟಿಕೆಟ್ ಬಿಟ್ಕೊಟ್ಟಿದ್ದಲ್ಲದೆ, ತ್ಯಾಗ ಮಾಡಿದ್ದಲ್ಲದೆ, ಅವರು ಸತತವಾಗಿ ಗೆಲ್ಲಲಿಕ್ಕೆ ನಾನು ಯಾವುದೇ ರೀತಿಯಾದ ಡಿಸ್ಟರ್ಬ್ ಮಾಡಿಲ್ಲ ಅವ್ರಿಗೆ. ಗೆಲ್ಲಿ ಅಂತ ಮತ್ತೆ ಟಿಕೆಟ್ ನಾನು ಕೇಳಲಿಲ್ಲ, ಅವ್ರು ಗೆಲ್ತಾಯಿದ್ರು. ಆಗ ಮತ್ತೆ ಅವರೇ ಡಿಸ್ಟರ್ಬ್ ಮಾಡಿಕೊಂಡು ಪಕ್ಷ ಬಿಟ್ಟೋದ್ರು. ಅಲ್ಲಿವರೆಗೂ ನಾನು ಟಿಕೆಟ್ ಕೇಳಲೇ ಇಲ್ಲ. ಅಷ್ಟು ತ್ಯಾಗ ಮಾಡಿದ್ದೀನಿ, ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದೀನಿ, ಪಕ್ಷ ಕಟ್ಟಿದ್ದೀನಿ, ನಿಷ್ಠೆಯಿಂದಿದ್ದೀನಿ. ನನ್ನ ಜೊತೆ ಇದ್ದಂತಹ ಸಹಸ್ರಾರು ಸಂಖ್ಯೆಯಲ್ಲಿರುವಂಥ ಹಿತೈಷಿಗಳು, ಬೆಂಬಲಿಗರು, ಅಭಿಮಾನಿಗಳು ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಈವೆನ್ ಟುಡೇ ಪಕ್ಷವನ್ನು ಭಾಳ ಪ್ರಬಲವಾಗಿ ಕೆಲಸ ಮಾಡ್ತಾಯಿದ್ದೀನಿ. ದಿನದ 20 ಗಂಟೆಗಳು ಕೂಡ 20 ಗಂಟೆಗಳು ನಾನು ಜನರ ಮಧ್ಯೆ ಇರುವಂಥವನು, ತೆರೆದ ಪುಸ್ತಕ ನಾನು. ಹಾಗಾಗಿ ಎಲ್ಲ ವರಿಷ್ಠರು ನನ್ನ ಬಗ್ಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಾಗಿದೆ. ಜಯಪ್ರಕಾಶ್ಗೆ ಅನ್ಯಾಯ ಆಗಿದೆ, ಭಾಳ ಅನ್ಯಾಯ ಆಗಿದೆ. ತ್ಯಾಗಮಯ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಹುಡುಕಿದ್ರೆ ಪ್ರಥಮ ಬಾರಿಗೆ ನಾನೇ ಸಿಗೋದು, ನನ್ನ ಹೆಸರೇ ಅನ್ಯಾಯ ಆಗಿರೋದು. ಹಾಗಾಗಿ ನನ್ನನ್ನು ಈ ಬಾರಿ ಕನ್ಸಿಡರ್ ಮಾಡ್ತಾರೆ, ಕಣಕ್ಕೆ ಇಳಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಖಂಡಿತವಾಗಿಯೂ ಇದೆ. ಮತ್ತು ಆಕಾಂಕ್ಷಿಗಳಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ. ಅಂದರೆ ಸರ್, ಇವಾಗ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಗಮನದ ಬಗ್ಗೆ ಚರ್ಚೆ ಮಾಡಿದ್ದೀರಾ? ಹೇಗೆ? ಯಾಕಂದರೆ ಅವರು ಕೂಡ, ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತ ಹೇಳ್ಕೊತಾ ಇದ್ದಾರೆ ದಿನೇಶ್ ಗೌಡರು. ಹಾಗಾಗಿ ಇಲ್ಲ ನೋಡಿ, ನಾನಿವತ್ತು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಾನು ಯಾವುದೇ ಕಾರ್ಯಕರ್ತರಿಗೆ ಬನ್ನಿ ಅಂತ ಹೇಳಲಿಲ್ಲ, ಮುಖಂಡರುಗಳಿಗೆ ಬನ್ನಿ ಅಂತ ಹೇಳಲಿಲ್ಲ. ನನ್ನ ಜೊತೆ ದಿನ ಯಾರು ಇರ್ತಾರೆ ಅವ್ರು ಮಾತ್ರ ಬನ್ನಿ ಅಂತ ಹೇಳಿದೆ. ಅವ್ರ ಜೊತೆ ಕೂತ್ಕೊಂಡು ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿದೆ. ಯಾಕೆಂದರೆ ಕಾರ್ಯಕರ್ತರನ್ನ ನಾವು ಅವ್ರ ಮನಸ್ಸಿಗೆ ನೋವುಂಟು ಮಾಡಬಾರ್ದು. ಅವರು ಒಂದು ಒಗ್ಗಟ್ಟಲ್ಲಿ ಇರಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕೇ ವಿನಃ ನನ್ನ ಜೊತೆ ನೀವು ಅಷ್ಟು ಜನ ಬನ್ನಿ, ಅವ್ರ ಜೊತೆ ಅಷ್ಟು ಜನ ಹೋಗಿ, ಇವರು ಇಷ್ಟು ಜನ ಹೋಗಿ, ಅವರ ಒಂದು ಗುಂಪುಗಾರಿಕೆಯಿಂದ ಏನಾಗುತ್ತೆ ಅಂತಂದರೆ ಕಾರ್ಯಕರ್ತರಲ್ಲಿ ಒಗ್ಗಟ್ಟು ಹೊರಟೋಗುತ್ತೆ, ಅವ್ರಿಗೆ ನೋವುಂಟು ಮಾಡ್ದಂಗೆ ಆಗುತ್ತೆ. ಲಾಬಿ ಏನಿದ್ರೂ ಅದು ಕೇವಲ ವರಿಷ್ಠರ ಜೊತೆಗೆ ಆಕಾಂಕ್ಷಿಗಳು ಹೋಗಿ ಚರ್ಚೆ ಮಾಡಬೇಕು, ಟಿಕೆಟ್ ಕೇಳಬೇಕು ವಿನಃ ಕಾರ್ಯಕರ್ತರನ್ನ ನೀವು ಬನ್ನಿ, ನಂಗೆ ಸಪೋರ್ಟ್ ಮಾಡಿ, ನೀವು ಕೊಡಿ, ನನ್ನ ಬೆಂಬಲ ಕೊಡಿ ಅಂತ ಇದ್ದರೆ ಕಾರ್ಯಕರ್ತರಿಗೆ ಎಷ್ಟು ನೋವುಂಟಾಗತ್ತೆ ಹೇಳಿ. ಅದು ಆಗಬಾರ್ದು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ ಎಲ್ಲ ಆಕಾಂಕ್ಷಿಗಳಿಗೆ. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ದಿನೇಶ್ ಗೌಡರು ಇದಾರಲ್ಲ, ಅವರು ಕೂಡ ನಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳ್ತಾರೆ. ನಾನು ಕೂಡ ಕ್ಷೇತ್ರಕ್ಕೆ, ನಾನು ಯಾರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಪ್ರತಾಪ್ ಸಿಂಹ ಅವರು, ನಾಗೇಂದ್ರ ಸೇರಿದಂಗೆ ಯಾರ್ಯಾರು ಆಕಾಂಕ್ಷಿಗಳಿದ್ದೀರಾ ಅವ್ರಿಗೆಲ್ಲ ಮನವಿ ಮಾಡ್ತಾಯಿದ್ದೀನಿ. ನಿಷ್ಠಾವಂತನಾದ ಎಸ್ ಜಯಪ್ರಕಾಶ್ ಆದ ನನಗೆ ಅವತ್ತಿಂದ ಕಷ್ಟಕಾಲದಲ್ಲಿ ಫೌಂಡೇಶನ್ ಹಾಕ್ಕೊಟ್ಟಿದ್ದೀನಿ ಈ ಪಕ್ಷಕ್ಕೆ. ಭಾರತೀಯ ಜನತಾ ಪಕ್ಷ ಗಾಳಿ ಇಲ್ಲದೇ ಇರೋ ಟೈಮಲ್ಲಿ ಮೈಸೂರು ನಗರದಲ್ಲಿ 3 ಅಭ್ಯರ್ಥಿಗಳು ಗೆಲುವಿಗೆ ಶ್ರಮಪಟ್ಟಿದ್ದೀನಿ. ಅವತ್ತಿಂದ ಇವತ್ತರೆಗೂ ₹1 ಅಧಿಕಾರವನ್ನು ಕೂಡ ನಾನು ಪಡೆದಿಲ್ಲ. ಹಾಗಾಗಿ ನಿಷ್ಠಾವಂತ ಕಾರ್ಯಕರ್ತನಾದ, ಹಿರಿಯ ಕಾರ್ಯಕರ್ತನಾದ ನನಗೆ ತಾವೆಲ್ಲರೂ ಒಗ್ಗಟ್ಟಾಗಿ ನನ್ನನ್ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಸ್ಬೇಕು. ವರಿಷ್ಠರಲ್ಲಿ ನೀವು ರಾಜಕೀಯ ಧರ್ಮವನ್ನು ಪ್ರದರ್ಶನ ಮಾಡಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಆಕಾಂಕ್ಷಿಗಳು ಕೇಳ್ಕೊಳ್ತಾ ಇದ್ದೀನಿ. ನಾವು ಆದಷ್ಟು ನನ್ನನ್ನು ಸೇರಿ ನಾವು ಯಾರು ಆಕಾಂಕ್ಷಿಗಳು ಅಂದ್ಕೊಂಡಿದ್ದೀವಿ ಆ ಕಾರ್ಯಕರ್ತರಲ್ಲಿ ಗೊಂದಲ ಮಾಡೋದನ್ನು ನಾವು ನಿಲ್ಲಿಸೋಣ, ಪಕ್ಷ ನಾವು ಗಟ್ಟಿಯಾಗಿ ಕಟ್ಟೋಣ. ಚುನಾವಣೆ ಸಮಯದಲ್ಲಿ ವರಿಷ್ಠರು ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರು ತೀರ್ಮಾನ ಮಾಡಲಿಕ್ಕೆ ಅವ್ರಿಗೆ ನಾವು ಫ್ರೀಯಾಗಿ ಬಿಡೋಣ. ಇಷ್ಟು ಹೇಳ್ತಾ ನಮ್ಮ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಲ್ಲಿ ಕೆಲಸ ಮಾಡಿ ಪಕ್ಷನ ಕಟ್ಟೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಯಪ್ರಕಾಶ್ ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ನಾನು ಟಿಕೆಟ್ ಆಕಾಂಕ್ಷಿ ಅಂತ ಬರ್ತಾರೆ. ಆದರೆ ಚುನಾವಣೆ ಸಂದರ್ಭ ಬಂದರೆ ಟಿಕೆಟ್ ಯಾರಿಗೂ ಆಗಿರುತ್ತೆ, ಪಕ್ಷದ ಪರವಾಗಿ ಹೋಗ್ತಾ ಇರ್ತಾರೆ. ಇಷ್ಟು ವರ್ಷ ಹಂಗೆ ಆಗುತ್ತೆ, ಬಟ್ ಈ ವರ್ಷ ಹಂಗೆ ಆಗುತ್ತಾ ಅಲ್ಲ, ಟಿಕೆಟ್ ಪಡೆಯೋದ್ರಲ್ಲಿ JP ಅವರು ಯಶಸ್ವಿ ಆಗ್ತಾರೆ. ಹೇಳ್ತಾ ಇದ್ದಾರೆ ತ್ಯಾಗಮಯಿ ಅಂದರೆ ತ್ಯಾಗ ಮಾಡ್ಕೊಂಡೇ ಇದು ಬಿಡ್ತೀರಾ ಅಂತ. ಇಲ್ಲ, ಅದು ಒಂದು ಹಂತದಲ್ಲಿ ನಾನು ಇಡೀ ಜೀವನನೇ ನಂದು ತೆರೆದ ಪುಸ್ತಕ. ಪಕ್ಷಕ್ಕೋಸ್ಕರ ಇಲ್ಲಿವರೆಗೆ ಎಲ್ಲ ರೀತಿಯಾದ ತ್ಯಾಗ ಮಾಡಿಬಿಟ್ಟಿದ್ದೀನಿ. ಇನ್ನು ತ್ಯಾಗ ಮಾಡಲಿಕ್ಕೆ ಏನು ಉಳ್ಕೊಂಡಿಲ್ಲ. ಹಾಗಾಗಿ ಚುನಾವಣೆ ಬರೋದೇ 5 ವರ್ಷಕ್ಕೊಂದು ಸಲ. ಹಾಗಾಗಿ ಈ ಬಾರಿ ನನಗೆ ನಿರಾಶೆ ಮಾಡೋದಿಲ್ಲ. ವರಿಷ್ಠರಲ್ಲಿ ನನ್ನ ಖಂಡಿತ ನಂಬಿಕೆ ಇದೆ ಮತ್ತು ಆತ್ಮವಿಶ್ವಾಸ ಇದೆ.
ನನ್ನನ್ನು ಪರಿಗಣಿಸ್ತಾರೆ. ಯಾಕೆಂದರೆ ವಿಜಯಶಂಕರ್ ಅವರು ಅದು ಪಾರ್ಲಿಮೆಂಟ್ ಟಿಕೆಟ್ ಅವ್ರಿಗೆ ಸಿಗದಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಗೆ ಹೋಗಿ ಮತ್ತೆ ನಮ್ಮ ಪಕ್ಷಕ್ಕೆ ವಾಪಸ್ ಬಂದಾಗ ಅವ್ರನ್ನ ಗುರುತಿಸಿ ಅವ್ರನ್ನ ಇವತ್ತು ಗವರ್ನರ್ ಮಾಡಿದೆ. ಹಾಗಾಗಿ ನನ್ನಂಥ ನಿಷ್ಠಾವಂತ ತ್ಯಾಗಮಯಿನ ನಮ್ಮ ಪಕ್ಷ ಕೈ ಬಿಡಲ್ಲ ಅನ್ನೋದು ನನಗೆ ಆತ್ಮವಿಶ್ವಾಸ ಇದೆ. ಖಂಡಿತವಾಗಿಯೂ ನನ್ನನ್ನು ಅಭ್ಯರ್ಥಿಯಾಗಿ ಚಾಮರಾಜ ಕ್ಷೇತ್ರಕ್ಕೆ ಮುಂದಿನ ಚುನಾವಣೆಯಲ್ಲಿ ಇಳಿಸ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಜೈ ಹಿಂದ್. ಸಿನಿಮಾದಲ್ಲೂ ಬ್ಯುಸಿ ಆಗಿದ್ದಾರೆ, ಈ ಕಡೆ ರಾಜಕೀಯಕ್ಕೆ ಈಗ ಇಷ್ಟೊಂದು ಒತ್ತಡದ ನಡುವೆ ಬಿಗ್ ಅಪ್ಡೇಟ್ಗೋಸ್ಕರ ಕಾಯ್ತಿದ್ದಾರೆ ನಿಮ್ಮ ಫ್ಯಾನ್ಸು. ಯಾವ ಸಿನಿಮಾ ಯಾವಾಗ? ಇಲ್ಲ, ಈಗ ಈ ಭಗೀರಥ ಸಿನಿಮಾ ಯಶಸ್ವಿ ಆದಮೇಲೆ ನನಗೆ ತುಂಬ ಆಫರ್ಗಳು ಬರ್ತಾಯಿದೆ. ನನ್ನ ಒಂದು ಈಗ ಮುಂದಿನ ಚಿತ್ರ ದಿಗ್ದರ್ಶಕ ಏನಿದೆ ರೆಡಿ ಇದೆ, ಅದು ಬಿಡುಗಡೆಗೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು 3 ಚಿತ್ರಗಳನ್ನು ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಆದರೂ ಚಲನಚಿತ್ರಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಸೀಮಿತವಾಗಿರ್ತೇನೆ. ಆದರೆ ರಾಜಕೀಯನೇ ನನ್ನ ಜೀವನ ಆಗಿರೋದ್ರಿಂದ, ನನಗೆ ಬುದ್ಧಿ ಬರೋಕ್ಕೆ ಮೊದಲೇ ನಾನು ರಾಜಕೀಯ ಪ್ರವೇಶ ಮಾಡಿದ್ರಿಂದಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲೇ ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದ 8 ಜಿಲ್ಲೆಯಿಂದ ನನಗೆ ಆ ಕಾಲದಲ್ಲೇ ಗೆಲ್ಲಿಸಿದರು ಪದವೀಧರರು ಎಲ್ಲರೂ ಕೂಡ. ಸೊ ಬಹಳ ಅತಿ ಚಿಕ್ಕ ವಯಸ್ಸಲ್ಲೇ ದೊಡ್ಡ ದೊಡ್ಡ ರಾಜಕಾರಣಿಗಳು, ಮುಖ್ಯಮಂತ್ರಿಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಂಥವನು. ಅಷ್ಟು ಚಿಕ್ಕ ವಯಸ್ಸಲ್ಲೇ ನನಗೆ ಅಂತಾರಾಷ್ಟ್ರೀಯ ಒಂದು ಯುವ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಯುರೋಪ್ ರಾಷ್ಟ್ರಗಳಿಗೆ ಕಳಿಸಿದಂಥ ಇಂಡಿಯನ್ ಡೆಲಿಗೇಟ್ ಆಗಿ ನನ್ನನ್ನು ಕಳಿಸಿದರು. ಹಾಗಾಗಿ ಎಲ್ಲ ಅಪಾರ ರಾಜಕೀಯದ ಅನುಭವ ಇದೆ. ಎಲ್ಲ ರಾಜಕೀಯದ ಅನುಭವವನ್ನು, ನನ್ನ ಶಕ್ತಿಯನ್ನು ನಾನು ನಮ್ಮ ಪಕ್ಷಕ್ಕೆ ದಾರಿ ಎಳೆದಿದ್ದೀನಿ. ಹಾಗಾಗಿ ಚಲನಚಿತ್ರ ನನಗೇನು ಅಡ್ಡಿ ಬರಲ್ಲ. ರಾಜಕೀಯಕ್ಕೆ ಚಲನಚಿತ್ರ ಅದ್ರ ಪಾಡಕ್ಕೆ ಶೂಟಿಂಗ್ ಟೈಮಲ್ಲಿ ಮಾತ್ರ ನಾನು ಹೋಗ್ತೀನಿ ಅಷ್ಟೇ. ಇನ್ನು ಉಳಿದ ನನ್ನ ಎಲ್ಲ ಸಮಯ ನಾನು ಜನರ ಸೇವೆಗೆ, ರಾಜಕೀಯದಲ್ಲಿ ಮುಡುಪಾಗಿಟ್ಟಿದ್ದೀನಿ. ಅಂದರೆ ಇವಾಗ ಸಿನಿಮಾ ಭಗೀರಥ ರೀತಿ ಒಂದು ಸಕ್ಸಸ್ಫುಲ್ ಸಿನಿಮಾ ಆಗುತ್ತಾ, ನಿರೀಕ್ಷೆ ಮಾಡ್ಬೋದಾ? ಖಂಡಿತ. ಇದು ವಿಭಿನ್ನವಾಗಿದೆ. ಇದು ಭಗೀರಥನೇ ಒಂದು ರೀತಿಯಲ್ಲಿ ಮಾದರಿ ಇದೆ ಚಲನಚಿತ್ರ. ಆದರೆ ದಿಗ್ದರ್ಶಕದಲ್ಲಿ ವಿಶೇಷವಾದಂಥ ಒಂದು ಏನು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳ ಒಂದು ಸಾಧನೆ ಮತ್ತು ನಮ್ಮ ರಾಜ್ಯದ ಕರ್ನಾಟಕ ಪೊಲೀಸ್ ಅಂದರೆ ಇಡೀ ಭಾರತ ದೇಶದಲ್ಲೇ ಒಂದು ಹೆಮ್ಮೆ ಇದೆ. ಅವರ ಒಂದು ಕರ್ತವ್ಯದ ಪ್ರಜ್ಞೆ, ಇದೆರಡರ ಒಂದು ಸಮ್ಮಿಶ್ರಣ ಈ ಚಿತ್ರದಲ್ಲಿದೆ. ನನಗನ್ಸುತ್ತೆ ಈ 2 ಅಂಶಗಳು, ಇನ್ನೂ ಒಳ್ಳೊಳ್ಳೆಯ ಅಂಶಗಳಿದೆ. ಈ 2 ಅಂಶಗಳೇ ಸಾಕು ಈ ಒಂದು ಚಲನಚಿತ್ರ ಜಯ ಬಾರಿಸುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಅಂದರೆ ಸರ್, ಈಗ ನಿಮ್ಮದೇ ಆದ ಫ್ಯಾನ್ಸ್ ಬೇಸ್ ಇದೆ ಮೈಸೂರು ಭಾಗದಲ್ಲೂ. ತಮಿಳುನಾಡಲ್ಲಿ ತಳಪತಿ ವಿಜಯ್ ಅವರು ಹೆಂಗೆ ಕ್ರೇಜ್ ಊಟಾಗ್ತಿದ್ರು, ಅದೇ ಥರ ಚಾಮರಾಜ ಕ್ಷೇತ್ರದಲ್ಲಿ ನಿಮ್ಮದು ಒಂದು ಕ್ರೇಜ್ ಇರುತ್ತಾ ಅಂತ ನಾನು ಮೊದಲೇ ಹೇಳಿದೆ, ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ನಾನು ಕೇವಲ ನನ್ನ ಒಂದು ಚಾಮರಾಜ ಕ್ಷೇತ್ರ ಅಂತ ಅಲ್ಲ, ನಾನು ಇಲ್ಲಿ ಕಂಟೆಸ್ಟ್ ಮಾಡಿದ್ರೂ ಕೂಡ ನಾನು ಇತರ ಯಾವ ಕ್ಷೇತ್ರಗಳಿದೆ, ನನ್ನ ಜನಪ್ರಿಯತೆ ಎಲ್ಲೆಲ್ಲಿ ಕ್ಷೇತ್ರಗಳಲ್ಲಿದೆ ಹೆಚ್ಚಾಗಿ, ಅಲ್ಲೆಲ್ಲ ಕೂಡ ಹೋಗಿ ನಾನು ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಪ್ರಚಾರ ಮಾಡ್ತೀನಿ. ಅವನ್ನ ಗೆಲ್ಲಿಸಲಿಕ್ಕೆ ನಾನು ಶ್ರಮ ಪಡ್ತೀನಿ.